ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಈ ಹೊಸ ಚಾನಲ್ಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಗೊತ್ತಾಗಿರ್ಬೋದು, ನನ್ನ ಚಾನಲ್ ಡಿಲೀಟ್ ಆಗಿದೆ ಯೂಟ್ಯೂಬ್ ಕಡೆಯಿಂದ. ಒಂದು ಸ್ಮಾಲ್ ಪ್ರಾಬ್ಲಮಿಂದಾಗಿ ನನ್ನ ಜಿಮೇಲ್ ಐ ಡಿಯಲ್ಲಿ ಏನೋ ಏಜ್ ಇಶ್ಯೂ ಬಂದು ವಾರ್ನಿಂಗ್ ಕೊಟ್ಟಿದ್ದರು. ಬಟ್ ಅದು ನಾನು ನೋಡಿದ್ದಿಲ್ಲ. ಇವಾಗ ನೋಡಿದರೆ ಆಮೇಲೆ ಬಂದಿತ್ತು 29 ಡೇಸ್ ಒಳಗಡೆ ನೀವು ಸರಿ ಮಾಡಿದರೆ ನಿಮ್ಮ ಅಕೌಂಟ್ ನಿಮಗೆ ಸಿಗುತ್ತೆ ಅಂತೇಳಿ. ನಾನದು ರಿಕವರಿ ಮಾಡಿದ್ದೀನಿ ನನ್ನ ಜಿಮೇಲ್ ಅಕೌಂಟನ್ನು. ಆದ್ರೂ ಇವಾಗ ಎಲ್ಲ ಸರಿ ಮಾಡಿ ಆಗೋಷ್ಟೊತ್ತಿಗೆ ನೋಡುವಾಗ ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ. ಅದರಲ್ಲಿ ಯಾವುದೇ ಸಬ್ಸ್ಕ್ರೈಬರ್ಸ್ ಇಲ್ಲ, 0 ಸಬ್ಸ್ಕ್ರೈಬರ್ಸು, ಒಂದು ವೀಡಿಯೋನೂ ಇಲ್ಲ, ಅದರದ್ದು ಲೋಗೋ ಏನೂ ಇಲ್ಲ. ನನಗೆ ಯೂಟ್ಯೂಬಲ್ಲಿ ಏನೂ ತೋರಿಸ್ತಾ ಇತ್ತಿಲ್ಲ. ಇದು ಆಗಿರೋದು ಸಂಡೇ ನಾವು ಹೊರಗಡೆ ಹೋಗಿದ್ವಿ. ಅಂದರೆ ಕಾಫ್ ಇದೆಯಲ್ವ, ಅಲ್ಲಿ ಒಂದು ದರ್ಗಾ ಇದೆ, ಬೆಳಪು ದರ್ಗಾ ಅಂತೇಳಿ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಬೀಚಿಗೆಲ್ಲ ಹೋಗಿ ಬೀಚಲ್ಲಿ 3 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಊಟ ಮಾಡೋಣ ಅಂತೇಳಿ ಹೋಗುವಾಗ ಹೋಟೆಲಲ್ಲಿರುವಾಗ ನನ್ನ ತಂಗಿದು ಕಾಲ್ ಬಂತು. ನನ್ನ ತಂಗಿ ಕೇಳಿದ್ಲು, ನಿನ್ನ ಯೂಟ್ಯೂಬ್ ಚಾನಲ್ದು ಹೆಸರು ಏನು ಅಂತೇಳಿ. ನಾನು ಅವಾಗ ಅಂದೆ, ನಿಮ್ಗೆ ಗೊತ್ತಿಲ್ವ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಏನು ಅಂತೇಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಫಾತಿಮಾಸ್ ಡೈಲಿ ಡ್ರಿಫ್ಟ್ ಅಂತ ಹೇಳಿದೆ. ಆವಾಗಂದ್ಲು, ನಿನ್ನ ಚಾನಲ್ ಯೂಟ್ಯೂಬಲ್ಲಿ ತೋರಿಸ್ತಾ ಇಲ್ಲ, ನೀನು ಅಂದರೆ ಆವಾಗ ತೋರಿಸ್ತಾ ಇದೆ ಬಟ್ ಓಪನ್ ಆಗ್ತಾ ಇಲ್ಲ, ಯಾವುದೇ ವೀಡಿಯೋಸ್ ಏನೂ ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದ್ಲು. ಸೊ ನಾನು ಸಡನ್ಲಿ ಏನು ಹೇಳಿದೆ ಅವಳಿಗೆ, ಓಕೆ ನೀನು ಇವಾಗ ಕಾಲ್ ಕಟ್ ಮಾಡು, ನಾನು ನೋಡಿ ಹೇಳ್ತೀನಿ ಅಂತೇಳಿ. ನಂತರ ನಾನೇನು ಮಾಡಿದೆ, ನನ್ನದು ಮೊಬೈಲಲ್ಲಿ ನಾನು ಚೆಕ್ ಮಾಡಿದೆ, ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿದೆ. ಚಾನಲ್ ತೋರಿಸ್ತಾ ಇದೆ, ಅಂದರೆ ಚಾನಲ್ ತೋರಿಸ್ತಾ ಇಲ್ಲ. ಅದರಲ್ಲಿರುವಂತಹ ಒಂದೊಂದು ಹಳೆಯ ವೀಡಿಯೋಗಳಿತ್ತು, ನಾನು ಫಸ್ಟ್ ಹಾಕಿರುವಂಥ ವೀಡಿಯೋಸ್. ಅದು ಅಂದರೆ ಲಾಂಗ್ ವೀಡಿಯೋಸ್ ಅಲ್ಲ, ಶಾರ್ಟ್ ವೀಡಿಯೋಸ್, ಅದು ತೋರಿಸ್ತಾ ಇತ್ತು. ಅದನ್ನು ಓಪನ್ ಮಾಡಿರುವಾಗ ಯಾವುದೇ ವೀಡಿಯೋಸ್ ಪ್ಲೇ ಆಗ್ತಾ ಇಲ್ಲ, ಹಾಗೆಯೇ ಇತ್ತು. ತುಂಬಾ ಟೆನ್ಷನ್ ಆಗಿಬಿಡ್ತು. ಯಾಕೆಂದರೆ ನಾನು ಈ ಚಾನಲ್ನ 1 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. 1 ವರ್ಷ ಆಗಿಬಿಟ್ಟಿತ್ತು. ಕೆಲವರಿಗೆ ಅವ್ರು ಮಾಡಿದ ತಕ್ಷಣವೇ ಅವ್ರಿಗೆ ಯೂಟ್ಯೂಬಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸೂ ಬರುತ್ತೆ, ವ್ಯೂಸ್ ಎಲ್ಲ ಬರುತ್ತೆ. ಬಟ್ ನನಗೆ ಆ ಥರ ಬಂದಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಶಾರ್ಟ್ಸ್ ವೀಡಿಯೋಸ್ನ ಮಾಡ್ತಾಯಿದ್ದೆ, ಅದರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಗೇನ್ ಆಯಿತು. ನಂತರ ನಾನೇನು ಮಾಡಿದೆ ಅಂದರೆ, ಶಾರ್ಟ್ಸಿಂದ ಏನು ಪ್ರಯೋಜನ ಇಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಲಾಂಗ್ ವೀಡಿಯೋನ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ. ನಂತರ ಇವಾಗ 6 ತಿಂಗಳಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಲಾಂಗ್ ವೀಡಿಯೋ ಇದೆಯಲ್ವ, ಬ್ಲಾಗ್ ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ಕಮ್ಮಿನೇ ವ್ಯೂಸ್ ಬಂತು, 100, 75, 95 ಈ ಥರನೇ ಬರ್ತಾಯಿತ್ತು. ಬಟ್ ಇವಾಗ ನನ್ನ ಚಾನಲ್ ಸ್ವಲ್ಪ ಗ್ರೋ ಆಗ್ತಾಯಿತ್ತು. ಅಂದರೆ ತುಂಬ ಜನರಿಗೆ ರೀಚ್ ಆಗ್ತಾಯಿತ್ತು ನನ್ನ ವೀಡಿಯೋಸ್, ಹೊಸ ಜನರಿಗೆ ರೀಚ್ ಆಗ್ತಾಯಿತ್ತು. ಎಲ್ಲ ಕಡೆಯಿಂದ ನನಗೆ ಮೆಸೇಜ್ಗಳು ಬರ್ತಾಯಿತ್ತು, ನಿಮ್ಮ ವೀಡಿಯೋಸ್ ಚೆನ್ನಾಗಾಗುತ್ತೆ ನೋಡೋದಕ್ಕೆ, ನಿಮ್ಮ ವೀಡಿಯೋಸನ್ನು ನಾವು ನೋಡ್ತೀವಿ, ನಿಮ್ಮ ವೀಡಿಯೋಸ್ಗೆ ಕಾಯ್ತಾ ಇರ್ತೀವಿ, ನಿಮ್ಮ ವೀಡಿಯೋಸ್ ಸೂಪರ್ ಸಿಸ್ಟರ್ ಅಂತೆಲ್ಲ ಹೇಳಿ ಈ ಥರ ಎಲ್ಲ ಬರ್ತಾಯಿತ್ತು. ಕೂರ್ಗಿಂದ ಎಲ್ಲ ಕಡೆಯಿಂದ, ನಮ್ಮ ಊರಿಂದನೂ ಅದೇ ಥರ ತುಂಬ ಜನರಿಗೆ ನನ್ನ ವೀಡಿಯೋಸ್ ಎಲ್ಲ ರೀಚ್ ಆಗ್ತಾಯಿತ್ತು. ತುಂಬಾ ಖುಷಿಯಾಗಿದ್ದೆ. ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇನ್ನೂ ಸ್ವಲ್ಪ ನನಗೆ ಅದರದ್ದು ಪ್ರತಿಫಲ ಸಿಗ್ತಾ ಇದೆ ಅಂತೇಳಿ ತುಂಬಾ ಖುಷಿಯಾಗಿದ್ದೆ. ಬಟ್ ಸಡನ್ಲಿ ಇವಾಗ ನನ್ನ ಯೂಟ್ಯೂಬ್ ಚಾನಲೇ ಡಿಲೀಟ್ ಆಗಿಬಿಟ್ಟಿದೆ. ತುಂಬಾ ಬೇಜಾರಾಗ್ತಿದೆ, ಅಂದರೆ ತುಂಬಾ ಬೇಜಾರಾಗ್ತಿದೆ. ಒಂದು ಹೋಪ್ ಇತ್ತು, ಅಂದರೆ ಇದು ಆಗಿರೋದು ಸಂಡೇ, ಆದ್ರೂ ನಾನು ಅವತ್ತೇನು ಮಾಡಿದೆ ಅಂದರೆ, ನನಗೆ ಪೇಷನ್ಸೇ ಇಲ್ಲ. ಅಂದರೆ ನಾನು ಬೀಚಲ್ಲಿ ನನಗೆ ಅಲ್ಲಿ ನೆಟ್ವರ್ಕು ಸಿಗ್ತಾ ಇತ್ತಿಲ್ಲ. ನಾನು ಅಲ್ಲೇ ಆದ್ರೂ ಎಲ್ಲನೂ ಟ್ರೈ ಮಾಡಿದೆ ರಿಕವರಿ ಮಾಡೋದಕ್ಕೆ. ಬಟ್ ಅಲ್ಲಿ ನೆಟ್ವರ್ಕ್ ಇಶ್ಯೂಯಿಂದಾಗಿ ನನಗೆ ಟೂ ಮೆನಿ ಅಟೆಂಪ್ಟ್ಸಿಂದ ಫೇಲ್ಡ್ ಬಂತು. ನಂತರ ನಾನು 24 hours ವೆಯ್ಟ್ ಮಾಡಿ ನಿನ್ನೆ ಸರಿ ಮಾಡಿದೆ. ನಿನ್ನೆ ಸರಿ ಮಾಡುವಾಗ ಕರೆಕ್ಟ್ ಆಯಿತು. ಅಂದರೆ ರಿಕವರಿ, ನಂದು ಜಿಮೇಲ್ ಅಕೌಂಟೆಲ್ಲ ರಿಕವರಿ ಆಯಿತು. ಅದಕ್ಕೆ ಗೌರ್ಮೆಂಟಿಂದ ಇಶ್ಯೂ ಮಾಡಿರುವಂತಹ ಐ ಡಿ ಅದಕ್ಕೆ ಸಬ್ಮಿಟ್ ಮಾಡಬೇಕಾಗಿತ್ತು. ನಾನು ಅದಕ್ಕೆ ಪ್ಯಾನ್ ಕಾರ್ಡ್ನ ಸಬ್ಮಿಟ್ ಮಾಡಿದ್ದೆ, ಎಲ್ಲ ಕರೆಕ್ಟಾಗಿಯೇ ಬಂತು. ಬಟ್ ಆಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡುವಾಗ, ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡುವಾಗ ನನಗೆ ಅದರಲ್ಲಿ ಯಾವುದೇ ಥರದ ಚಾನಲ್ಲು ತೋರಿಸ್ತಾ ಇಲ್ಲ. ಸಮಥಿಂಗ್ ವೆಂಟ್ ರಾಂಗ್ ಅಂತೇಳಿ ತೋರಿಸ್ತಾ ಇತ್ತು. ತುಂಬಾ ಟೆನ್ಷನ್ ಆಗಿಬಿಟ್ಟು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇತ್ತಿಲ್ಲ. ಯಾಕೆಂದರೆ ನನಗೆ ಅದರಲ್ಲಿ ಏನೂ ಸಿಕ್ಕಿಲ್ಲ. ಇವಾಗಂತೂ ಅಮೌಂಟು, ನನ್ನ ಚಾನಲ್ಲು ಮಾನಿಟೈಸ್ ಆಗಿಲ್ಲ, ಏನೂ ಆಗಿಲ್ಲ. ಆದ್ರೂ ಆ ಸ್ಟೇಜಿಗೆ ಬರ್ತಾಯಿತ್ತು ನನ್ನ ಚಾನಲ್. ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಆ ಚಾನಲ್ಗೆ. ಫಸ್ಟಿಗೆ ನನಗೆ ಹಸ್ಬೆಂಡೂ ಪರ್ಮಿಷನ್ ಕೊಟ್ಟಿಲ್ಲ ನನಗೆ ಯೂಟ್ಯೂಬ್ ಮಾಡೋದಕ್ಕೆ, ಬೇಡ ಅಂತ ಹೇಳ್ತಾಯಿದ್ರು. ಬಟ್ ನಾನೇನು ಮಾಡಿದೆ, ನನಗೊಂದು ಹಠಾಯಿತು. ಯಾಕೆಂದರೆ ಮೊದಲಿಗೊಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ದೆ, ಅದರಲ್ಲಿ ನನಗೆ ವ್ಯೂಸೇ ಬರ್ತಾಯಿತ್ತಿಲ್ಲ ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿಲ್ಲ ಅಂದರೆ ಹಾಗೆಯೇ ಬಿಟ್ಬಿಟ್ಟಿದ್ದೆ, ವೀಡಿಯೋಸ್ ಏನು ಹಾಕ್ತಾಯಿತ್ತಿಲ್ಲ. ನಂತರ ಸ್ವಲ್ಪ ವರ್ಷ ಆದಮೇಲೆ, 1-2 ವರ್ಷ ಆದ ನಂತರ ನನಗಾಯಿತು,
ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ಬರ್ತಾಯಿತ್ತು ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗಲ್ಲ, ವ್ಯೂಸ್ ಬರಲ್ಲ, ಸ್ವಲ್ಪ ನಾವು ಅದರಲ್ಲಿ ಶ್ರಮ ಪಡಬೇಕು ಅಂತೇಳಿ. ನಂತರ ನನಗೆ ನೋಡೋಣ ನಾನು ಒಂದು ಚಾನಲ್ನ ಓಪನ್ ಮಾಡ್ತೀನಿ ಅಂತೇಳಿ. ಬಟ್ ಯಾರಿಗೂ ನಂಬಿಕೆ ಇತ್ತಿಲ್ಲ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಂತೇಳಿ. ಯಾಕಂದರೆ ಅದನ್ನು ನಾನು ಅರ್ಧದಲ್ಲೇ ಬಿಟ್ಟಿದ್ದೆ. ಸೊ ಹಾಗಾಗಿ ಇದನ್ನು ಅರ್ಧದಲ್ಲೇ ಬಿಡ್ಬೋದು ಅಂತೇಳಿ. ಬಟ್ ನನಗೇ ಒಂದು ಒಂದು ಹಠ ಥರ ಬಂದುಬಿಟ್ಟಿತ್ತು. ಏನೇ ಆಗಲಿ ನಾನು ಯೂಟ್ಯೂಬ್ ಚಾನಲ್ನ ಬಿಡಲ್ಲ, ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ, ನನಗೆ ಎಷ್ಟೇ ಕಷ್ಟ ಆದರೂ ನಾನು ಯೂಟ್ಯೂಬ್ ಚಾನಲ್ನ ಬಿಡಲ್ಲ ಅಂತೇಳಿ. ಸೊ ಹಾಗಾಗಿ ಏನು ಮಾಡಿದ್ದೆ ಅಂದರೆ ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೆ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾಯಿದ್ದೆ, ಕಂಟಿನ್ಯೂಸ್ ಆಗಿ ಶಾರ್ಟ್ಸ್ ಹಾಕ್ತಾಯಿದ್ದೆ, ಹಾಗೆಯೇ ಲಾಂಗ್ ವೀಡಿಯೋಸ್ ಈ ಥರದೆಲ್ಲ ಹಾಕ್ತಾಯಿದ್ದೆ. ಹಾಗಾಗಿ ನನಗೆ ಅದೇ ಹೇಳಿದ್ನಲ್ಲ, ಫಸ್ಟ್ ನನಗೆ ಹಸ್ಬೆಂಡ್ ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಆವಾಗ ನಾನು ಏನು ಮಾಡಿದೆ ಅಂದರೆ ಅಮ್ಮನ ಮೊಬೈಲಿಂದ, ನಾನು ಅಮ್ಮನ ಜಿಮೇಲ್ ಐಡಿಯಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ನಂತರ ಹಸ್ಬೆಂಡಿಗೆ ಹೇಳಿದೆ, ನೋಡಿ ನಾನು ಈ ಥರ ವೀಡಿಯೋಸ್ ಮಾಡೋದು, ಇದರಲ್ಲಿ ಯಾವುದೇ ಥರದ ಫೇಸ್ ಏನು ತೋರಿಸಲ್ಲ, ನಾನು ಬರೀ ಫುಡ್ ವೀಡಿಯೋಸ್ ಮಾತ್ರ. ಆವಾಗ ನಾನು ಸ್ಟಾರ್ಟಿಂಗಲ್ಲಿ ಶಾರ್ಟ್ಸ್ ವೀಡಿಯೋ ಮಾಡ್ತಾಯಿದ್ದಿದ್ದು. ಸೊ ನಾನು ಅವ್ರಿಗೆ ಹೇಳಿದೆ, ನಾನು ಇವಾಗ ನೋಡಿ ಈ ಥರ ವೀಡಿಯೋಸ್ ಅವ್ರಿಗೆ ತೋರಿಸಿದೆ. ನಾನು ನೋಡಿ ಈ ಥರ ವೀಡಿಯೋಸ್ ಮಾಡೋದು, ಇದರಲ್ಲಿ ಯಾವುದೇ ಥರದ ಫೇಸ್ ಕಾಣಿಸಲ್ಲ, ಏನೂ ಇಲ್ಲ, ಈ ಥರ ಮಾಡೋದು ಅಂತೇಳಿ. ನಂತರ ಅವರು ಪರ್ಮಿಷನ್ ಕೊಟ್ಟರು, ಓಕೆ ಈ ಥರದ್ದಾದರೆ ನೀನು ಮಾಡು ಅಂತೇಳಿ. ಸೊ ನಂತರ ಏನು ಮಾಡಿದೆ, ನಾನಂದರೆ ಅಮ್ಮನದೇ ಜಿಮೇಲ್ ಐ ಡಿ ಇತ್ತು, ನಾನು ನನ್ನ ಮೊಬೈಲಲ್ಲಿ ವೀಡಿಯೋಸ್ ಅಮ್ಮನ ಜಿಮೇಲ್ ಐ ಡಿ ನನ್ನ ಮೊಬೈಲಿಗೆ ಹಾಕಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ಅದರಲ್ಲಿ ಏನಾಯ್ತು ಅಂದರೆ ಅದರಲ್ಲೇನೋ ಪ್ರಾಬ್ಲಮ್ ಬಂದಿರಬೇಕು. ಯಾಕೆಂದರೆ ಅಮ್ಮನ ಕೈಯಲ್ಲಿರುತ್ತೆ, ಅದರಲ್ಲಿ ಜಿಮೇಲ್ ಏನೋ ಬಂದಿತ್ತು, ನಾನು ನೋಡಿತ್ತಿಲ್ಲ, ಅದರಲ್ಲಿ ಸ್ವಲ್ಪ ದಿವಸ ಆಗಿಬಿಡ್ತು. ಬಟ್ ಅದು ಬರುತ್ತೆ ಅಂತ ಹೇಳಿದರು, 29 ಡೇಸ್ ತೋರಿಸಿದ್ರು. ನೀವು 29 ಡೇಸ್ ಒಳಗಡೆ ನೀವು ಅದನ್ನು ರಿಕವರಿ ಮಾಡಿದರೆ ನಿಮಗೆ ನಿಮ್ಮ ಚಾನಲ್ ವಾಪಸ್ ಸಿಗುತ್ತೆ ಅಂತೇಳಿ. ಬಟ್ ಅದು ಬಂದಿಲ್ಲ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇತ್ತಿಲ್ಲ. ಯಾಕೆಂದರೆ ನನಗೆ ಯಾರೂ ಒಬ್ಬರು ಯೂಟ್ಯೂಬರ್ಸ್ದು ಪರಿಚಯ ಇಲ್ಲ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಆದರೂ ನಾನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತಾರಲ್ವ, ಅಂದರೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡೋರು ಇರ್ತಾರೆ, ನೀವು ಈ ಥರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕೊಡೋರು ಇರ್ತಾರಲ್ವ, ಅವ್ರಿಗೆಲ್ಲ ನಾನು ಮೆಸೇಜ್ ಮಾಡಿದ್ದೀನಿ, ಈ ಥರ ನನಗೆ ಪ್ರಾಬ್ಲಮ್ ಆಗಿದೆ, ಏನು ಸೊಲ್ಯೂಷನ್ ಆದರೂ ಕೊಡಿ ಅಂತೇಳಿ. ಬಟ್ ಯಾವುದೇ ರೀಪ್ಲೈ ನನಗೆ ಬಂದಿಲ್ಲ. ಸೊ ಫೈನಲಾಗಿ ಇನ್ನೇನು ಮಾಡೋದು, ನಾನು ಯೂಟ್ಯೂಬ್ ಚಾನಲೇ ಮಾಡೋದು ಬೇಡ ಅಂತೇಳಿ ಅನ್ನಿಸ್ತು. ಇನ್ನು ಬೇಡ ನನಗೆ ಯೂಟ್ಯೂಬ್ ಚಾನಲ್ ಅಂತೇಳಿ. ಯಾಕೆಂದರೆ 2 ಸಲ ಮಾಡಿದೆ, 2 ಸಲನೂ ಹೋಯಿತು. ಫಸ್ಟ್ ನಾನೇ ಬಿಟ್ಟಿರೋದು, 2ನೇ ಸಲ ನಾನು ಮಾಡ್ತೀನಿ, ಏನೇ ಆಗಲಿ ಕಷ್ಟಪಟ್ಟು ನಾನು ಮಾಡ್ತೀನಿ ಅಂತೇಳಿ ಯೂಟ್ಯೂಬ್ ಚಾನಲ್ನ ಮಾಡಿದೆ. ಅದೂ ಈ ಥರ ಯೂಟ್ಯೂಬ್ ಅವ್ರ ಕಡೆಯಿಂದ ಹೋಯಿತು. ಸೊ ಇನ್ನು ಮಾಡಲ್ಲ ಅಂದ್ಕೊಂಡೆ. ಬಟ್ ತಂಗೀರು, ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ, ಹಸ್ಬೆಂಡ್ ಎಲ್ಲರೂ ಹೇಳಿದರು, ಬಿಡಬೇಡ, ನೀನು ಸ್ಟಾರ್ಟ್ ಮಾಡಿದ್ದೀಯಲ್ವ, ಇನ್ನೊಂದು ಚಾನಲ್ನ ಓಪನ್ ಮಾಡು, ಅದೇ ಹೆಸರಲ್ಲಿ ಅದೇ ಎಲ್ಲ ಲೋಗೋ ಹೆಸರು ಎಲ್ಲ ಅದರಿಂದನೇ ಇವಾಗಲೇ ಸ್ಟಾರ್ಟ್ ಮಾಡ್ಕೊ. ಯಾಕೆಂದರೆ ನಿನ್ನೆ ಹೋಗಿರೋದಲ್ವ ನಿನ್ನ ಚಾನಲ್, ಇವತ್ತೇ ಸ್ಟಾರ್ಟ್ ಮಾಡ್ಕೊ. ಕೆಲವರು ನಿನ್ನ ವೀಡಿಯೋಸ್ಗೆ ಕಾಯ್ತಾ ಇರ್ತಾರಲ್ವ, ಅಂಥವ್ರು ನಿಮ್ಮ ಹೆಸರು ವೀಡಿಯೋಸ್ ಬರದೇ ಇದ್ದಾಗ ಸರ್ಚ್ ಮಾಡಿ ನೋಡ್ಬೋದು, ಆವಾಗ ನಿನ್ನ ವೀಡಿಯೋಸ್ ಅವರಿಗೆ ಸಿಗ್ಬೋದು. ಹಾಗಾಗಿ ನೀನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡು ಅಂತ ಹೇಳಿದರು. ಹಾಗಾಗಿ ಏನು ಮಾಡಿದೆ, ನಾನು ನಿನ್ನೆ ರಾತ್ರಿ ನಾನು ಚಾನಲ್ನ ಓಪನ್ ಅಂದರೆ ಕ್ರಿಯೇಟ್ ಮಾಡಿದೆ ನ್ಯೂ ಯೂಟ್ಯೂಬ್ ಚಾನಲ್ನ. ತುಂಬಾ ಬೇಜಾರಾಗಿತ್ತು. ಯಾಕೆಂದರೆ ಎಲ್ಲರೂ ನನ್ನ ತಂಗೀರು ಎಲ್ಲರೂ ತುಂಬ ಹತ್ತಿದ್ದಾರೆ. ಯಾಕೆಂದರೆ ಪ್ರತಿಫಲ ಏನು ಸಿಕ್ಕಿಲ್ಲ ಅದರಲ್ಲಿ ಇನ್ನೂ. ಆದ್ರೂ ನಾನು 1 ವರ್ಷ ಕಷ್ಟಪಟ್ಟಿದ್ದೀನಲ್ವ ಚಾನಲಲ್ಲಿ, 1 ವರ್ಷದ ಪರಿಶ್ರಮ 1 ಸೆಕೆಂಡಲ್ಲೇ ಹೋಗಿಬಿಡ್ತಲ್ವ ನಂದು ಅಂತೇಳಿ. ಹಾಗೆ ತುಂಬ ಜನರು ನನ್ನ ತಂಗಿರೆಲ್ಲ ಸಪೋರ್ಟ್ ಮಾಡಿದರು. ಅವ್ರದ್ದು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣವೇ ಅವ್ರದ್ದು ವಾಟ್ಸಪ್ಪಲ್ಲೆಲ್ಲ ಹಾಕಿದರು, ಅವ್ರ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಹಾಗಾಗಿ ಏನು ಹೇಳೋದು, ತುಂಬ ಜನರದ್ದು ಕನಸನ್ನು ಬಂತು, ಯಾಕೆ ಈ ಥರ ಆಯಿತು, ಏನಾಗಲ್ಲ, ಅಲ್ಲನ ಮೇಲೆ ನಂಬಿಕೆ ಇಟ್ಟು ಇನ್ನೊಂದು ಚಾನಲ್ನ ಓಪನ್ ಮಾಡು, ಎಲ್ಲ ಕರೆಕ್ಟ್ ಆಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ. ನಮ್ಮಮ್ಮನೂ ಅದೇ ಅಂದರು, ನಮ್ಮ ಅಪ್ಪನೂ ಅದೇ ಅಂದರು. ಆಗಿರೋದು ಒಳ್ಳೆಯದಕ್ಕೇ ಆಗಿರ್ಬೋದು, ನಿಂದು ಆ ಚಾನಲ್ ಸ್ವಲ್ಪ ಗ್ರೋ ಆಗೋದಕ್ಕೆ 1 ವರ್ಷ ಬೇಕಾಯ್ತಲ್ವ, ಇದು ಸ್ವಲ್ಪ ಬೇಗನೆ ಆಗ್ಬೋದು, ಒಳ್ಳೆಯದಕ್ಕೇ ಆಗಿರ್ಬೋದು, ನೀನು ಹೊಸ ಚಾನಲ್ನ ಸ್ಟಾರ್ಟ್ ಮಾಡು ಅಂತೇಳಿ. ಸೊ ಹಾಗಾಗಿ ನಾನು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತಲೂ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಈ ವಿಡಿಯೋಸ್ ಇದೆಯಲ್ವ, ನಾನಿದು ಆ ಯೂಟ್ಯೂಬ್ ಚಾನಲ್ಗೆ ಅಂತೇಳಿ ಮಾಡಿರೋದು. ಅದಕ್ಕೆ ವಾಯ್ಸ್ ಓವರೆಲ್ಲ ಬೇರೆಯೇ ಮಾಡಿದ್ದೆ ಆ ಯೂಟ್ಯೂಬಿಗೆ, ವೀಡಿಯೋಸ್ಗೆ ಬೇಕಾಗಿರುವಂಥದ್ದು. ಬಟ್ ನನಗೆ ಇವತ್ತು ಈ ವಿಷಯನ ನಿಮ್ಗಳ ಜೊತೆಗೆ ಶೇರ್ ಮಾಡಬೇಕಾಗಿತ್ತು, ಯಾವ ಥರ ಅಂತೇಳಿ. ಹಾಗಾಗಿ ನನಗೆ ಇದು ವೀಡಿಯೋಸ್ ಇತ್ತು, ಇದಕ್ಕೆ ನಾನು ಆ ವಾಯ್ಸ್ ಓವರ್ನ ಡಿಲೀಟ್ ಮಾಡಿ ಈ ವಿಡಿಯೋಗೆ ಈ ವಾಯ್ಸನ್ನು ಹಾಕ್ತಾಯಿದ್ದೀನಿ. ಅಂದರೆ ಏನು ಪ್ರಾಬ್ಲಮ್ ಆಗಿರೋದು ಅಂತೇಳಿ. ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ ನನಗೆ. ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ಹೊಸದಾಗಿ ನೋಡೋದಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಒಳ್ಳೆ ವೀಡಿಯೋಸ್ನ ಇನ್ನೂ ಹಾಕ್ತೀನಿ, ನಾನು ಬಿಡಲ್ಲ, ವೀಡಿಯೋಸ್ ಹಾಕೋದಂತೂ ಬಿಡೋದೇ ಇಲ್ಲ. ಆವಾಗ ಯಾವ ಥರ ಆ ಚಾನಲ್ಗೆ ಯಾವ ಥರ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೆ, ಅದೇ ಥರ ಈ ಚಾನಲ್ಗೂ ನಾನು ವೀಡಿಯೋಸನ್ನು ಇದೇ ಥರ ಕಂಟಿನ್ಯೂ ಮಾಡ್ತೀನಿ ಇದೇ ಥರ.
ಫಸ್ಟಿಗೆ ನಂಗೆ ಅಷ್ಟೊಂದು ಐಡಿಯಾಸ್ ಇತ್ತಿಲ್ಲ ಯಾವ ಥರ ವೀಡಿಯೋಸ್ ಮಾಡೋದು ಅಂತೆಲ್ಲ ಹೇಳಿ. ಆ ಚಾನಲ್ ಕ್ರಿಯೇಟ್ ಮಾಡಿದಾಗ ಸ್ವಲ್ಪನೇ ಮಾಡ್ತಾ ನನಗೆ ಗೊತ್ತಾಯಿತು ಯಾವ ಥರ ಮಾಡಬೇಕು ಈ ವಿಡಿಯೋಸ್ ಅಂತೆಲ್ಲ ಹೇಳಿ. ಬಟ್ ಈ ವಿಡಿಯೋಸ್ಗೆ ಅಂದರೆ ಈ ಚಾನಲ್ಗೆ ನನಗೊಂದು ಲೆಸನ್ ಸಿಕ್ಕಿದಾಗೆ ಆಯಿತು. ಆ ಚಾನಲಲ್ಲಿ ಮಾಡಿರುವಂತಹ ತಪ್ಪುಗಳನ್ನು ನಾನು ಈ ಚಾನಲಲ್ಲಿ ರಿಪೀಟ್ ಮಾಡಲ್ಲ. ಹೊಸದಾಗಿ ಏನಿರುತ್ತೋ ಅದನ್ನು ಒಳ್ಳೆ ರೀತಿಯಲ್ಲೇ ಪ್ರೆಸೆಂಟ್ ಮಾಡ್ತೀನಿ ಅಂತೇಳಿ. ಸೊ ಫ್ರೆಂಡ್ಸ್, ಅದೇ ಹೇಳಿದ್ನಲ್ಲ, ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇನ್ನೊಂದು ಏನಂದರೆ, ಅದೇ ಹೇಳಿದ್ನಲ್ಲ, ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬಾ ಅಂದರೆ ಒಂಥರ ಬೇಜಾರು ನನಗೆ. ಏನಂದರೆ ಸಬ್ಸ್ಕ್ರೈಬರ್ಸ್ ಓಕೆ ಆಗ್ಬೋದು, ಬಟ್ ಆ ಪ್ರೀತಿ ಇದೆಯಲ್ವ, ನನಗೆ ಸಿಕ್ಕಿರುವಂತಹ ಪ್ರೀತಿ ಇದೆಯಲ್ವ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಂದ. ಅವರು ಕಮೆಂಟ್ ಕೇಳಿ ನನಗೆ ಒಂದು ಕಮೆಂಟೂ ಬ್ಯಾಡ್ ಕಮೆಂಟಾಗಿ ಬಂದೇ ಇಲ್ಲ. ಎಲ್ಲರ ಕಮೆಂಟ್ಗಳು ತುಂಬ ಒಳ್ಳೆಯ ಕಮೆಂಟ್ಗಳೇ ಇದ್ದಿದ್ದು. ನಿಮ್ಮ ವೀಡಿಯೋಸ್ ಚೆನ್ನಾಗಾಗುತ್ತೆ, ನಿಮ್ಮ ವೀಡಿಯೋಸ್ಗೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ಲವ್ ಫ್ರಮ್ ಕೂರ್ಗ್, ಲವ್ ಫ್ರಮ್ ಬ್ಯಾಂಗ್ಳೂರ್, ಈ ಥರ ಎಲ್ಲ ಬರ್ತಾಯಿತ್ತು ವೀಡಿಯೋಸಲ್ಲಿ ಕಮೆಂಟ್ಗಳು. ತುಂಬಾ ಖುಷಿ ಆಗ್ತಾಯಿತ್ತು ನೋಡೋದಕ್ಕಂತೂ. ನಾನು ವೀಡಿಯೋಸಲ್ಲಿ ಹೇಳ್ತಾನೆ ಇದೆ, ನನ್ನ ವೀಡಿಯೋಸ್ಗೆ ಈ ಥರ ಕಮೆಂಟ್ ಬರ್ತಾಯಿದೆ, ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅಂತೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಯಿತು, ಚಾನಲ್ ಅಂತೂ ಹೋಯಿತು. ಇವಾಗಂತೂ ಅದು ರಿಟರ್ನ್ ಬರಲ್ಲ. ನನಗದು ಯಾವ ಥರ ಅದರದ್ದು ಪ್ರೊಸೀಜರು ಗೊತ್ತಿಲ್ಲ. ಯೂಟ್ಯೂಬಲ್ಲೆಲ್ಲ ತುಂಬಾ ಸರ್ಚ್ ಮಾಡಿದ್ದೀನಿ ಯಾವ ಥರ ಈ ಥರ ಆಗಿ ಹೋಗಿರುವಂತಹ ಚಾನಲನ್ನು ವಾಪಸ್ ಪಡಿಬೋದು ಅಂತೇಳಿ. ಬಟ್ ಅದರಲ್ಲಿ ತೋರಿಸೋ ಸ್ಟೇಜೆಲ್ಲ ನಾನು ಮಾಡಿದ್ರು ಅವ್ರು ತೋರಿಸ್ತಾರೆ ಈ ಥರ ಮಾಡಿದರೆ ಬರುತ್ತೆ ಅಂತೇಳಿ. ಬಟ್ ಅದು ಬಂದಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಗೊತ್ತಾಗಲಿಲ್ಲ ನನಗೆ. ಫಸ್ಟಿಗೆ ಅದೇ ಹೇಳಿದರು, ಜಿಮೇಲ್ ಅಕೌಂಟ್ ರಿಕವರಿ ಆದರೆ ನಿಮ್ಮ ಚಾನಲ್ ನಿಮಗೆ ವಾಪಸ್ ಸಿಗುತ್ತೆ ಅಂತೇಳಿ. ಅನ್ಫಾರ್ಚುನೇಟ್ಲಿ ನನ್ನ ಚಾನಲೇ ಡಿಲೀಟ್ ಆಗಿಬಿಟ್ಟು. ಸೊ ಇನ್ನು ಮುಂದೆ ನಾನು ಒಳ್ಳೆ ವೀಡಿಯೋಸನ್ನು ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಇದರಲ್ಲಿ ಬೇಕು. ಹಾಗೆಯೇ ಇದು ಒಂದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಥರನೂ ಮಾಡ್ತಾ ಇದ್ದೀನಿ. ನನ್ನದು ಊರು ಬಂದುಬಿಟ್ಟು ಮಂಗಳೂರಲ್ಲಿ KC ರೋಡ್ ಅನ್ನೋಂತಹ ಒಂದು ಸ್ಮಾಲ್ ವಿಲೇಜಲ್ಲಿರೋದು. ಹಾಗೆಯೇ ನನಗೆ ಮದುವೆಯಾಗಿ 12 ಇಯರ್ಸ್ ಆಯಿತು. ನನಗೆ 2 ಮಕ್ಕಳಿದ್ದಾರೆ, 2 ಹೆಣ್ಮಕ್ಳೇ ಅಲ್ಹಮ್ದುಲಿಲ್ಲ. ದೊಡ್ಡೋಳು 11 ಇಯರ್ಸ್, ಸೆಕೆಂಡ್ ಒನ್ ಅವಳಿಗೆ 7 ಇಯರ್ಸ್ ಆಯಿತು. ಲಾಸ್ಟ್ ಟೈಮ್ ಅವಳದು ಡಿಸೆಂಬರಲ್ಲೇ ಮೊನ್ನೆ ಬರ್ತ್ಡೇನೂ ಆಗಿಬಿಟ್ಟಿತ್ತು ದೊಡ್ಡೋಳದು, ಡಿಸೆಂಬರ್ 8ಗೆ. ಅದರದ್ದೆಲ್ಲ ವೀಡಿಯೋಸ್ ಎಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೆ. ಒಳ್ಳೆ ರೆಸ್ಪಾನ್ಸ್ ಇತ್ತು ನನಗೆ ಅದರಲ್ಲಿ ಗಿಫ್ಟ್ ಪರ್ಚೇಸ್ ಮಾಡೋದು, ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು, ಈ ಥರದ್ದೆಲ್ಲ ವೀಡಿಯೋಸ್ ನಾನು ಬೇರೆ ಹಾಕಿದ್ದೆ. ತುಂಬಾ ರೆಸ್ಪಾನ್ಸ್ ಇತ್ತು, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ನನಗೆ ಆ ವೀಡಿಯೋಸ್ಗಳಲ್ಲೆಲ್ಲ. ತುಂಬಾ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್, ಏನು ಹೇಳೋದು. ಆದರೆ ನನಗಾಗಿರೋ ಪ್ರಾಬ್ಲಮ್ ಬಗ್ಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿರೋದು. ಬೇರೆ ಏನು ನನಗೆ ಅಂದರೆ ಶೇರ್ ಮಾಡಿರೋದಂದರೆ ವೀಡಿಯೋಸ್ ಅದೇ ಹೇಳಿದ್ರೆ ಆ ವೀಡಿಯೋಸ್ಗೆ ಅಂತೇಳಿ ಮಾಡಿ, ಆ ಚಾನಲ್ಗೆ ಅಂತೇಳಿ ಮಾಡಿರುವಂತಹ ವಿಡಿಯೋ ಇದು. ಇದಕ್ಕೆ ವಾಯ್ಸ್ ಓವರನ್ನು ನನಗೆ ಆಗಿರುವ ಪ್ರಾಬ್ಲಮನ್ನು ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಹಾಗೆಯೇ ಫ್ರೆಂಡ್ಸ್, ಇದು ಅದೇ ಅವತ್ತು ಸಂಡೇ ಅಂದರೆ ಸಂಡೇ ಅಲ್ಲ, ಫ್ರೈಡೇ ನಾವು ದೇರಳಕಟ್ಟೆ ಹೋಗಿದ್ವಿ. ನನ್ನ ಮಗಳು ಅಲ್ಲಿ ರಪಿಚಸ್ ಚರ್ಮುರಿ ಓಪನ್ ಆಗಿದೆಯಲ್ವ, ಅಲ್ಲಿಗೆ ನನ್ನ ಚಿಕ್ಕ ಮಗಳನ್ನೆಲ್ಲ ನಾನು ಕರ್ಕೊಂಡು ಹೋಗಿದ್ದೆ. ದೊಡ್ಡೋಳನ್ನ ಕರ್ಕೊಂಡು ಹೋಗಿದ್ದಿಲ್ಲ. ಸೊ ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗಿದ್ದೆ. ಅಲ್ಲಿಂದ ಬರುವಾಗ ರಪಿಚಸ್ ಚರ್ಮುರಿ ಎಲ್ಲ ತಿಂದು ಬರುವಾಗ ಅದೇ ಥರ ಫಸ್ಟ್ ಟೈಮ್ ನಾನು ಡಾಮಿನೋಸ್ ಇದು ಪಿಜ್ಜಾನು ಆರ್ಡ್ರ್ ಮಾಡಿದ್ದೆ. ಹಾಗೆಯೇ ನಾವು ಯಾವಾಗಾದರೂ ಒಂದೊಂದು ಸಲ ರಾಗಿ ಮುದ್ದೆನೂ ಮಾಡ್ತೀವಿ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಅಂದರೆ ಅವರು ಹಾಸನ ಕಡೆಯವರಲ್ವ, ಹಾಗಾಗಿ ಅವ್ರ ಅಪ್ಪ ಅಮ್ಮ ಮಾಡಿ ಕೊಡ್ತಾಯಿದ್ರು. ಬಟ್ ನಾನು ಇಲ್ಲಿಗೆ ಬಂದದ್ಮೇಲೆ ಮಾಡ್ತಾನೆ ಇದ್ದಿಲ್ಲ, ಯಾವಾಗಾದರೂ ಒಂದು ಸಲ ಮಾಡೋದು, ಮಂತ್ಲಿ ಒಂದು ಸಲ, 2 ಮಂತ್ 3 ಮಂತಿಗೆ ಒಂದು ಸಲ ಈ ಥರ ಮಾಡ್ತೀನಿ. ಇವಾಗ ನನ್ನ ಚಿಕ್ಕ ಮಗಳು ಆಸೆ ಪಟ್ಟಿದ್ಲು ನನಗೆ ಈ ಥರ ಮುದ್ದೆ ಬೇಕು ಅಂತೇಳಿ. ಹಾಗಾಗಿ ನಾನು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ, ರಾಗಿ ಮುದ್ದೆ. ತುಂಬ ಒಳ್ಳೆಯದು, ಹೆಲ್ತ್ಗೂ ತುಂಬಾ ಒಳ್ಳೆಯದು. ಬಟ್ ನನಗೆ ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರಲ್ಲ ರಾಗಿ ಮುದ್ದೆ. ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಮಾಡಿದ್ದೀನಿ. ಸೊ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಬಟ್ ಅದ್ರದ್ದು ಶೇಪ್ ಇದೆಯಲ್ವ, ಅದು ನನಗೆ ಕರೆಕ್ಟಾಗಿ ಮಾಡೋದಕ್ಕೆ ಬರಲ್ಲ. ಯಾಕೆಂದರೆ ಬಿಸಿ ಇರುತ್ತಲ್ವ, ಬಿಸಿ ಇರುವಾಗಲೇ ಅದನ್ನು ಉಂಡೆ ಮಾಡಬೇಕು. ನನಗೆ ಎಷ್ಟಾಗಿದೆ ಅಷ್ಟು ನಾನಿಲ್ಲಿ ಮಾಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಇದಕ್ಕೆ ಗ್ರೀನ್ ಚಿಕನ್ ಮಸಾಲ ಮಾಡಿದ್ದೀನಿ. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಗ್ರೀನ್ ಚಿಕನ್. ಇದು ಈಸಿಯಾಗಿರುವಂತಹ ರೆಸಿಪಿ. ಆ ರೆಸಿಪಿನ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ಇದರಲ್ಲಿ ನಾನು ಅದೇ ಚಿಕನ್ ಫ್ರೈಡ್ ರೈಸ್ ಇದೆಯಲ್ವ, ಅದನ್ನು ಮಾತ್ರ ಮಾಡಿರೋದು. ಹಾಗೆಯೇ ಈ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಇದರದ್ದು ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆಯೇ ಇದನ್ನು ಯಾವ ಥರ ತಿನ್ನೋದು ಅಂತೇಳಿ ನನ್ನ ಮಗಳು ನಿಮಗೆ ತೋರಿಸ್ಕೊಡ್ತಾಳೆ ನೋಡಿ. ಇದನ್ನು ನಾವು ಬಾಯಲ್ಲಿ ಹಾಕಿ ಕಚ್ಚಿ ತಿನ್ನಬಾರ್ದು, ಯಾಕೆಂದರೆ ಅದು ಹಲ್ಲಿಗೆಲ್ಲ ಅಂಟುಕೊಳ್ಳುತ್ತೆ. ಇದನ್ನು ಬಾಯಿಗೆ ಹಾಕಿ ಹಾಗೆಯೇ ನುಂಗಬೇಕು. ನೋಡಿ ಯಾವ ಥರದ್ದು ನುಂಗೋದು ಅಂತೇಳಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾಳೆ ನಿಮಗಿಲ್ಲಿ.
ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಆ ಚಾನಲ್ಗೆ ತೋರಿಸಿರುವಂತಹ ಸಪೋರ್ಟನ್ನು ಈ ಚಾನಲ್ಗೂ ತೋರಿಸಿ ಅಂತೇಳಿ ನಿಮ್ಮೆಲ್ಲರ ಹತ್ರನೂ ನಾನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.